ಜಗತ್ತಿನ ಮಹಾನ್ ಪುರುಷರಾದ ವಿಶ್ವಗುರು ಬಸವಣ್ಣನವರು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದ ಅವ್ಯವಸ್ಥೆಗೆ ಬೇಲೂರು ಶಾಸಕರಾದ ಎಚ್.ಕೆ. ಸುರೇಶ್ ಅವರೇ ನೇರ ಕಾರಣವಾದ ಹಿನ್ನೆಲೆಯಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಸೂಕ್ತ, ಇಲ್ಲವಾದರೆ ಕಾಂಗ್ರೆಸ್ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸಲು ಸಿದ್ಧವಾಗಿದೆ ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂ.ಆರ್. ವೆಂಕಟೇಶ್ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಕ್ಕಡು ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲೇಶ್, ಬಗರ್ ಹುಕಂ ಸಮಿತಿ ಸದಸ್ಯ ಪ್ರದೀಪ್, ಮಾಜಿ ಅಧ್ಯಕ್ಷ ಅಶೋಕ್ ಕಿಶಾನೆ, ಘಟಕದ ಅಧ್ಯಕ್ಷರು ಕುಮಾರ್, ಉಪಾಧ್ಯಕ್ಷ ಗುರುಮೂರ್ತಿ ಹಾಜರಿದ್ದರು. ನಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ವಿಶ್ವಜ್ಯೋತಿ ವಿಶ್ವಗುರು ಸಾಮಾಜಿಕ ಅಧಿಕಾರ ಜಗಜ್ಯೋತಿ ಶ್ರೀ ಬಸವಣ್ಣವರ ಜಯಂತಿ ನಮಗೆಲ್ಲ ಗೊತ್ತೇ ಇದೆ. ಅವ್ರನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣವ್ರನ್ನ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕನಾಗಿ ಗುರುತಿಸಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಾಲೆಗಳಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಗೌರವಯುತವಾಗಿ ಹಾಕಿ ನಮಿಸಬೇಕು ಅನ್ನೋ ಉದ್ದೇಶ ಒಂದು ಕಡೆ, ಮತ್ತು ಸರ್ಕಾರಿ ಬಸವಣ್ಣವರ ಜಯಂತಿಯನ್ನು ಸರ್ಕಾರದಿಂದನೇ ಆಚರಣೆ ಮಾಡಬೇಕು ಅಂತೇಳಿ ಒಂದು ಮಹತ್ವಾಕಾಂಕ್ಷೆಯ ನಿರ್ಧಾರವನ್ನು ಮಾಡಿ ಅದರಂತೆ ನಿನ್ನೆ ಬಸವಣ್ಣವರ ಜಯಂತಿ ಇತ್ತು. ಸ್ವಾತಂತ್ರ್ಯದ ನಂತರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇದು ಪ್ರಜಾಪ್ರಭುತ್ವ ಬಂದ ಮೇಲೆ ಎಲ್ಲ ಕಾರ್ಯಕ್ರಮಗಳು ಕೂಡ ಆಯಾ ತಾಲೂಕಿನ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೀತಾರೆ. ಅದು ತಮಗೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಹಾಗೇನೆ ಬೋರನಗೌಡರಿಂದ ಇಲ್ಲಿವರೆಗೂ ಸುರೇಶ್ ಅವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಆಯಾ ಜಯಂತಿಗಳನ್ನ ಕಾಲಕ್ಕೆ ಮಾಡ್ಕೊಂಡು ಬಂದು ಸಮಂಜಸವಾಗಿ ಮಾಡಿ ಯಾವುದೇ ಒಂದು ಜಯಂತಿಯ ವಿಚಾರದಲ್ಲಿ ಗೊಂದಲಗಳು ಯಾವುದು ನಾವು ನೋಡಿಲ್ಲ. ಯಾಕೆಂದ್ರೆ ನಾವು ಸುಮಾರು ಇಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ನಾವು ಸುಮಾರು 40 ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇದ್ದೀವಿ. ಎಲ್ಲ ಶಾಸಕರ ಜೊತೆ ಆಚರಣೆಯನ್ನು ಕೂಡ ನಾವು ಮಾಡ್ಕೊಂತ ಬರ್ತಾ ಇದ್ದೇವೆ. ನಿವಾರಣೆ ಆಗ್ತೀವಿ. ಇವತ್ತು ಬೇಲೂರು ಅಭಿವೃದ್ಧಿ ಆಗೋದು ಒಂದ್ ಕಡೆ, ಅದನ್ನ ನಾವು ಚರ್ಚೆ ಮಾಡ್ತಾ ಇಲ್ಲ, ಅದಿನ್ನೊಂದು ಕೋರ್ಚ್ ಚರ್ಚೆ ಮಾಡೋಣ. ಆದ್ರೆ ಕಾರ್ಯಕ್ರಮಗಳನ್ನ ನಿಭಾಯಿಸ್ತಕ್ಕಂಥವ್ರು ಶಾಸಕರು. ಅಂಬೇಡ್ಕರ್ ಜಯಂತಿನ ಸರಿಯಾದ ರೀತಿ ಮಾಡಿಲ್ಲ ಅಧಿಕಾರಿಗಳು ಅಂತ ನಮ್ಮ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದಾಗ, ಪ್ರತಿಭಟಿಸಿದಾಗ ಮೊನ್ನೆ ಶಾಸಕರು ಅವ್ರನ್ನ ಸಮಾಧಾನ ಮಾಡಿ ಇಲ್ಲ ಕಾರ್ಯಕ್ರಮನ ಮಾಡೋಣ, ನೀವೇ ಹೇಳಿದ್ರಂತೆ ಈಗ ಸಿಂಪಲ್ ಆಗಿ ಮಾಡಿ ಆಮೇಲೆ ಒಳ್ಳೆ ಕಾರ್ಯಕ್ರಮ ಮಿನಿಸ್ಟರ್ ಕರೆದು ಮಾಡೋಣ ಅಂತ ಶಾಸಕರು ಹೇಳಿದ್ರಂತೆ. ಸಭೆಯಲ್ಲಿ ನಾವು ಇರಲಿಲ್ಲ, ನಮ್ಮ ಸ್ನೇಹಿತರು ಅದನ್ನ ವ್ಯಕ್ತಪಡಿಸಿದ್ರು ಪೂರ್ವಭಾವಿ ಸಭೆಯಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಮುಖಂಡರುಗಳನ್ನ ಮನವೊಲಿಸಿ ಬ್ರ್ಯಾಂಡೆ ಮಾಡೋಣ, ಇವರು ಬಹಳ ದೊಡ್ಡ ಮನುಷ್ಯರು ಅಂಬೇಡ್ಕರ್, ಅವರಿಗೆ ನಾವು ಗೌರವ ಕೊಡೋಣ, ಯಾವುದೇ ಪ್ರತಿಭಟನೆ ಬೇಡ ಅಂತೇಳಿ ಮನವೊಲಿಸಿದ್ರೆ ನಮ್ಮವ್ರು ಏನು ಹಠ ಮಾಡ್ತಿರ್ಲಿಲ್ಲ, ಕಾರ್ಯಕ್ರಮವನ್ನು ಮಾಡ್ಬೋದಾಗಿತ್ತು. ಇವರೇ ಕೂತ್ಕೊಂಡು ಹೋಗಿ ನಾನು ಕೂಡ ಪ್ರತಿಭಟನೆ ಮಾಡ್ತೀನಿ ನಿಮ್ ಜೊತೆ ಅಂತ ಹೋಗಿ ಕೂರ್ತಾರೆ ಅಂದ್ರೆ ಅದು ಅವ್ರ ಅಸಮರ್ಥತೆ ತೋರಿಸುತ್ತಾ ಏನ್ ತೋರಿಸುತ್ತೆ ಅಂತ ತಾವುಗಳೇ ನಿರ್ಧಾರ ಮಾಡಬೇಕು. ಅವರು ನಿರ್ಧಾರ ಮಾಡ್ತಾರೆ.